HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಿನಿಮಾ ನಟರು ಹೋರಾಟದಲ್ಲಿ ಭಾಗವಹಿಸಿಲ್ಲವೆಂದು ಪ್ರಶ್ನೆ ಮಾಡೋದು ಸೂಕ್ತವಲ್ಲ. ಸರ್ವಾಧಿಕಾರಿ ಧೋರಣೆ ಸರಿಯಲ್ಲ. ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಂಸದ ಯದುವೀರ್ ಖಂಡನೆ. ಬೇಲೂರಿನಲ್ಲಿ ಅಸಮರ್ಪಕ ವಿದ್ಯುತ್ ಸರಬರಾಜು, ರಸ್ತೆ ತಡೆ ನಡೆಸಿದ ರೈತ ಸಂಘದ ಸದಸ್ಯರು. ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು. ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಸಮ್ಮೇಳನ. ವಿತರಕರ ಕ್ಷೇಮಾಭಿವೃದ್ಧಿ ನಿಧಿಗೆ ಬಜೆಟ್ನಲ್ಲಿ ಸಿಹಿ ಸುದ್ದಿ. ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಭರವಸೆ. ಸಿನಿಮಾ ನಟರು ಹೋರಾಟದಲ್ಲಿ ಭಾಗವಹಿಸಬೇಕೋ ಬೇಡವೋ ಅನ್ನೋದು ಅವರು ತೀರ್ಮಾನ ಮಾಡಬೇಕು. ಪಕ್ಷದಿಂದ ಹೋರಾಟ ಮಾಡಿದ್ರೆ ಪಕ್ಷದವರು ಸೇರಿ ಮಾಡ್ತಾರೆ. ಆದರೆ ಚಲನಚಿತ್ರ ರಂಗದವರು ಪಕ್ಷಕ್ಕೆ ಸೇರೋದಿಲ್ಲ. ಈ ನಿಟ್ಟಿನಲ್ಲಿ ಹೋರಾಟದಲ್ಲಿ ಭಾಗವಹಿಸಿಲ್ಲ ಎಂದು ಪ್ರಶ್ನೆ ಮಾಡೋದು ಸೂಕ್ತವಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳಿಕೆಗೆ ಬಿಜೆಪಿ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಖಂಡಿಸಿದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ದ ಹಣವನ್ನು ಬೇರೆ ಸಮುದಾಯಕ್ಕೆ ಬಳಸಬಾರದೆಂದು 7D ರದ್ದು ಮಾಡಿದ್ರೂ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಗ್ಯಾರಂಟಿ ಭರವಸೆ ನೀಡಿ ಚುನಾವಣೆಯಲ್ಲಿ ಗೆದ್ದರು. 2023ರಲ್ಲಿ ಎಸ್ಸಿಪಿ ಟಿಎಸ್ಪಿ 11,144 ಕೋಟಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. 2024ರಲ್ಲಿ 14,282 ಕೋಟಿ ಹಣ ದುರ್ಬಳಕೆ ಮಾಡಿದ್ದಾರೆ. 2 ವರ್ಷದಲ್ಲಿ ದುರ್ಬಳಕೆ ಮಾಡಿಕೊಂಡು ಗ್ಯಾರಂಟಿಗಾಗಿ ಬಳಸಿಕೊಂಡಿರುವುದನ್ನು ಖಂಡಿಸುತ್ತೇವೆ. ಇದರ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕೆಂದು ಆಗ್ರಹಿಸಿದರು. 14,500 ಕೋಟಿ ರೂಪಾಯಿ ಹಣವನ್ನು ಈ ಬಜೆಟ್ನಲ್ಲಿ ಬಳಕೆ ಮಾಡಿಕೊಳ್ಳಲು ನಿರ್ಧರಿಸಿದ್ದಾರೆ. ಒಳ್ಳೆಯ ಸರ್ಕಾರ ನಡೆಸಬೇಕಿತ್ತು. ಗ್ಯಾರಂಟಿಗೆ ಹಣ ಹೊಂದಿಸಲು ಯೋಗ್ಯತೆ ಇಲ್ಲದೆ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇನ್ನು ದುರ್ಬಲ ಆರ್ಥಿಕ ನೀತಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರಾಜ್ಯ ಸರ್ಕಾರ ಸುಖಾಸುಮ್ಮನೆ ಕೇಂದ್ರದ ವಿರುದ್ಧ ಆರೋಪ ಮಾಡುತ್ತಿದೆ ಎಂದರು. ಸಿನಿಮಾ ನಟರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ಚಲನಚಿತ್ರ ನಟರು, ಕಲಾವಿದರು ಸಿಟಿಸನ್ಸ್ ಆಗಿರ್ತಾರೆ, ಪ್ರೈವೇಟ್ ಸಿಟಿಸನ್ ಆಗಿರ್ತಾರೆ. ಹೋರಾಟದಲ್ಲಿ ಪಾಲ್ಗೊಳ್ಳಬೇಕೋ ಬೇಡವೋ ಅವರು ತೀರ್ಮಾನ ಮಾಡ್ತಾರೆ. ಹೋರಾಟದಲ್ಲಿ ಭಾಗವಹಿಸಬೇಕೋ ಬೇಡವೋ ಅದು ಅವರ ಆಯ್ಕೆ. ಪಕ್ಷದಿಂದ ಆಗಿದ್ರೆ ಅವರ ಪಕ್ಷದವರೆಲ್ಲರೂ ಸೇರಿ ಹೋರಾಟ ಮಾಡ್ತಾರೆ. ಚಲನಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಿರಲ್ಲ. ಅವರು ಬಂದಿಲ್ಲ ಎಂದು ಪ್ರಶ್ನೆ ಮಾಡೋದು ಸೂಕ್ತವಲ್ಲ. ಅಧಿಕಾರದಲ್ಲಿರುವವರು ಸರ್ವಾಧಿಕಾರಿ ತರ ಘೋಷಣೆ ಮಾಡೋದು ಕಡಿಮೆ ಮಾಡಬೇಕು. ಅದು ಅವರ ಅಹಂಕಾರ ತೋರಿಸುತ್ತೆ ಎಂದರು. ಸಿಎಂ ಬದಲಾವಣೆ ವಿಚಾರವಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಆಡಳಿತದಲ್ಲಿ ಇರೋದು ಕಾಂಗ್ರೆಸ್. ನೀವು ಅವರನ್ನ ಪ್ರಶ್ನೆ ಮಾಡಬೇಕು. ಅವರ ಪಕ್ಷದ ಒಳಗಡೆ ಏನು ನಡೆಯುತ್ತಿದೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವಿರೋಧ ಪಕ್ಷವಾಗಿ ಅದರಲ್ಲಿ ನಮ್ಮ ಕೆಲಸವಿಲ್ಲ. ಮುಖ್ಯಮಂತ್ರಿ ಕುರ್ಚಿಗಾಗಿ ವಾದ ಸಂವಾದ ಅವರು ನಡೆಸುತ್ತಿರೋದು. ಇಂತಹ ಬೆಳವಣಿಗೆಗಳು ಮೇಲ್ಮಟ್ಟದಲ್ಲಿ ನಡೆಯುತ್ತಿದೆ. ಅವರು ಒಳ್ಳೆಯ ಆಡಳಿತ ಕೊಡಬೇಕು. ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ತೀರ್ಮಾನ ಮಾಡಬೇಕು. ಮುಂಚೆಯೇ ಮುಹೂರ್ತ ಇಟ್ಟಿದ್ರು ಅಂತ ಆರ್ ಅಶೋಕ್ ಹೇಳ್ತಾರೆ ಎಂದು ಹೇಳಿದರು. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ವಿಚಾರವಾಗಿ ಮಾತನಾಡಿ, ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳಲು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡುತ್ತಿದ್ದಾರೆ. ಕ್ಷೇತ್ರಗಳು ಕಡಿಮೆ ಆಗಲ್ಲ ಅಂತ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದು ಉತ್ತರಿಸಿದರು. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಚಾಮರಾಜನಗರ ಮಾಜಿ ಶಾಸಕ ಬಾಲರಾಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿ ಪ್ರಶಾಂತ್ ಕುಮಾರ್, ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಬೆಳ್ಳಿ ಗಂಗಾಧರ್, ವಕೀಲ ಅರುಣ್ ಕುಮಾರ್, ಸಂಯೋಜಕ ಎಸ್ಪಿ ಲಿಂಬ್ಯಾನಾಯ್ಡು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್, ರೇಣುಕುಮಾರ್, ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್, ಪರ್ವತಯ್ಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗೆ ಒಂದು ಮೀಸಲಿಟ್ಟಿರುವಂಥದ್ದು ಒಂದು ಹಣ ನಮ್ಮ SC, ST, TSP ಕಾಯ್ದೆ ಏನಿದೆ, ಶೆಡ್ಯೂಲ್ ಕಾಸ್ಟ್ ಸಬ್ ಪ್ಲಾನಿಂಗ್, ಟ್ರೈಬಲ್ ಸಬ್ ಪ್ಲಾನಿಂಗ್ ಈ ಆ್ಯಕ್ಟು, ಇದರಲ್ಲಿ 74-75ರಲ್ಲೇ ಕೇಂದ್ರ ಸರ್ಕಾರದಲ್ಲಿ ಇದರ ಒಂದು ಚರ್ಚೆ ಶುರುವಾಗಿತ್ತು. 7ನೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಇದು ಅನುಷ್ಠಾನಕ್ಕೆ ಬಂದಿತ್ತು. ನಮ್ಮ ಅನೇಕ ರಾಜ್ಯಗಳು ಸಹ ತಮ್ಮದೇ ಆದ ಒಂದು ಏನು ಹಣವನ್ನು ಬಳಸಬೇಕಾಗಿದೆ, ಅದಕ್ಕಾಗಿ ಅದು ಬಳಸಬೇಕು ಅಂತ 70 ರದ್ದು ಮಾಡಿದ್ದು. ಆವಾಗಲೂ ಕೂಡ ಇದೇ ಸರ್ಕಾರವನ್ನು ಕೂಡ ಇತ್ತು. ಭಾಳ ಹೊಗಳ್ತಾ ಇರ್ತಾರೆ. ಈ ಒಂದು ಒಳ್ಳೆಯ ಬೆಳವಣಿಗೆ ಆಗಿತ್ತು ನಮ್ಮ ರಾಜ್ಯದಲ್ಲಿ ಅಂತ. ಅಸಮರ್ಪಕ ವಿದ್ಯುತ್ ಸರಬರಾಜು ವಿರುದ್ಧ ಬೇಲೂರು ತಾಲೂಕು ರೈತ ಸಂಘ ರಸ್ತೆ ತಡೆ ನಡೆಸಿ ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದರು. ರಾಜ್ಯದಲ್ಲಿ ಈಗಾಗಲೇ ಬೇಸಿಗೆ ಬರದಿಂದ ಕುಡಿಯುವ ನೀರಿನ ಅಭಾವ ಸೃಷ್ಟಿ ಜೊತೆಗೆ ರೈತರ ಬೆಳೆಗಳಿಗೆ ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ರೈತರು ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ. ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಕಾರರು ಪಟ್ಟಣದ ಹೃದಯ ಭಾಗದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಬಳಿಕ ನೇರ ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಸರಿಯಾದ ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ಕಚೇರಿ ಮುಂದೆ ಧರಣಿ ನಡೆಸಿ ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್, ರಾಜ್ಯದಲ್ಲಿ ಈಗಾಗಲೇ ಸರ್ಕಾರ ರೈತ ವಿರೋಧಿಯಾಗಿದೆ. ಒಂದು ಕಡೆ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಕಾಡಾನೆ ದಾಳಿಯಿಂದ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಇಷ್ಟಾದರೂ ಸರ್ಕಾರ ಮತ್ತು ಅಧಿಕಾರಿಗಳು ರೈತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಮಲೆನಾಡು ಭಾಗದಲ್ಲಿ ಕಾಫಿಗೆ ಈ ವೇಳೆ ನೀರಿನ ಪೂರೈಕೆ ಅತ್ಯಂತ ಪ್ರಮುಖವಾಗಿದೆ. ಆದರೆ ನೀಡುವ ವಿದ್ಯುತ್ ಕಣ್ಣಾಮುಚ್ಚಾಲೆ ಮೂಲಕ ರೈತರನ್ನ ಶೋಷಣೆ ಮಾಡುತ್ತಿದ್ದಾರೆ. ಇನ್ನು ಬಯಲು ಸೀಮೆ ರೈತರ ಗೋಳು ದೇವರಿಗೆ ಪ್ರೀತಿಯಾಗಿದೆ. ವೈಜ್ಞಾನಿಕ ವಿದ್ಯುತ್ ಇಲ್ಲದೆ ಕಾಫಿ ಬೆಳೆಗಾರರ ಸ್ಥಿತಿ ತ್ರಿಶಂಕು ಪರಿಸ್ಥಿತಿ ಇದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡದ ವೇಳೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಮಾತನಾಡಿ, ಮಲೆನಾಡು ಭಾಗಕ್ಕೆ 24 ಗಂಟೆ, ಅರೆಮಲೆನಾಡಿಗೆ 12 ಗಂಟೆ, ಬಯಲು ಸೀಮೆಗೆ 7 ಗಂಟೆ ಎಂದು ವಿದ್ಯುತ್ ಪೂರೈಕೆ ಮಾಡಲು ಚೆಸ್ಕಾಂ ನಿಯಮ ನಿಬಂಧನೆಗಳನ್ನು ರೂಪಿಸಿದೆ. ಆದರೆ ಬೇಸಿಗೆ ಹತ್ತಿರವಾದಂತೆ ವಿದ್ಯುತ್ ಇಲಾಖೆ ಮಲೆನಾಡಿಗೆ ಕೇವಲ 3 ಗಂಟೆ, ಅರೆಮಲೆನಾಡಿಗೆ 2 ಗಂಟೆ, ಬಯಲು ಸೀಮೆಗೆ 1 ಗಂಟೆ ವಿದ್ಯುತ್ ನೀಡುವ ನಿಟ್ಟಿನಲ್ಲಿ ಮುಂದಾಗಿರುವುದು ನಿಜಕ್ಕೂ ಶೋಚನೀಯ. ಈ ಬಗ್ಗೆ ಕಚೇರಿ ಅಧಿಕಾರಿಗಳನ್ನ ಕೇಳಿದ್ರೆ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ, ರಾತ್ರಿ ವೇಳೆ ವಿದ್ಯುತ್ ನೀಡಿದರೆ ರೈತರು ಹೇಗೆ ನೀರನ್ನ ಹೊಲಗಳಿಗೆ ಪೂರೈಸಬೇಕು? ಮೊದಲೇ ಕಾಡಾನೆಗಳಿಂದ ತತ್ತರಿಸಿದ ರೈತರಿಗೆ ಈ ರೀತಿಯಾದಂತಹ ಅವೈಜ್ಞಾನಿಕ ಪದ್ಧತಿಯನ್ನ ವಿದ್ಯುತ್ ನೀಡುವ ಮೂಲಕ ರೈತರನ್ನ ಶೋಷಣೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್, ರೈತ ಮುಖಂಡರಾದ ಕುಮಾರಣ್ಣ, ಬಸವರಾಜು, ಶ್ರೀನಿವಾಸ್, ಮಲ್ಲಿಕಾರ್ಜುನ, ಬಿರಟೆಮನೆ ಸುರೇಶ್, ಸಿಎಚ್ ಮಹೇಶ್, ವೆಂಕಟೇಶ್, ಪೂರ್ಣೇಶ್, ರಮೇಶ್, ರೈತ ಮುಖಂಡರು ಹಾಗೂ ಕಾಫಿ ಬೆಳೆಗಾರರು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಶುರುವಾಗಿದೆ. ಈಗಾಗಲೇ ರೈತರಿಗೆ ಏನು 3 ಫೇಸ್ ವಿದ್ಯುತ್ತನ್ನು ಸರಬರಾಜಿನಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗ್ತಾ ಇದೆ. 6 ಗಂಟೆ ಮಾತ್ರ. ಈಗ ಮಲೆನಾಡು ಮತ್ತು ಅರೆಮಲೆನಾಡು ಮತ್ತು ಬಯಲು ಪ್ರದೇಶ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮಲೆನಾಡು ಭಾಗಕ್ಕೆ 24 ಗಂಟೆ, ಅರೆಮಲೆನಾಡು ಭಾಗಕ್ಕೆ 12 ಗಂಟೆ ಮತ್ತು ಬಯಲು ಪ್ರದೇಶಕ್ಕೆ 6 ಗಂಟೆಗಳ ಕಾಲ 7 ಗಂಟೆಗಳ ಕಾಲ ವಿದ್ಯುತ್ ಸರಬರಾಜನ್ನು ಮುಖ್ಯ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಇಡೀ ಬೇಲೂರು ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ಭಾರಿ ದೊಡ್ಡದಾಗಿದೆ. 3 ಗಂಟೆ ಕೊಡ್ತೀವಿ ಅಂತಾರೆ. 3 ಗಂಟೆನಲ್ಲಿ 1/4 ಗಂಟೆ ಕರೆಂಟ್ ಕೊಡಲ್ಲ. 2-3 ಗಂಟೆನೇ ಹಾಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇರುವಂತದ್ದು ವಿದ್ಯುತ್ ಸಮರ್ಪಕ ವಿದ್ಯುತ್ ಕೊಡಲೇಬೇಕು. ಅದು ರಾತ್ರಿ ಮಾಡಿದಲ್ಲಿ ಕೊಡಲ್ಲ, ಹಗಲು ಮಾಡಿದಲ್ಲಿ ಕೊಡಬೇಕು. ಪತ್ರಿಕಾ ವಿತರಕರ ಒಕ್ಕೂಟದ ಕ್ಷೇಮಾಭಿವೃದ್ಧಿ ನಿಧಿಗೆ ಸಂಬಂಧಿಸಿದಂತೆ ಈ ಸಲದ ಬಜೆಟ್ನಲ್ಲಿ ಸಿಹಿ ಸುದ್ದಿ ದೊರಕುತ್ತದೆ ಎಂದು ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಹೇಳಿದರು. ಚನ್ನರಾಯಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಏರ್ಪಡಿಸಿದ್ದ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪತ್ರಿಕಾ ವಿತರಕರು ಸಂಘಟಿತರಾಗಬೇಕು, ಜೊತೆಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಮುಖ್ಯಮಂತ್ರಿ ಮಾತೃ ಹೃದಯ ಹೊಂದಿದ್ದಾರೆ. ಪತ್ರಕರ್ತರ ಕಷ್ಟ ಸುಖಕ್ಕೆ ಸ್ಪಂದಿಸುತ್ತಾರೆ. ವಿತರಕರು ಸೂರ್ಯ ವಂಶದವರು. ಸೂರ್ಯ ಹುಟ್ಟ ಮೊದಲೇ ತಮ್ಮ ದಿನನಿತ್ಯದ ಕೆಲಸಕ್ಕೆ ಹಾಜರಾಗ್ತಾರೆ. ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ತಮ್ಮ ಕಾಯಕವನ್ನ ಮರೆಯೋದಿಲ್ಲ ಎಂದು ಹೇಳಿದರು. ಸಮಾಜದಲ್ಲಿರುವ ಲೋಪದೋಷವನ್ನ ತಿದ್ದಿ ಮಾರ್ಗದರ್ಶನ ನೀಡುವಲ್ಲಿ ಪತ್ರಿಕಾ ರಂಗದ ಪಾತ್ರ ಮುಖ್ಯವಾದದ್ದೆಂದು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರು ಹೇಳಿದರು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ತಾಲೂಕಿನಲ್ಲಿ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ನಿಧಿಗೆ 10 ಲಕ್ಷ ನೀಡುವುದಾಗಿ ಈ ಹಿಂದೆ ಆಶ್ವಾಸನೆ ನೀಡಿದ್ದೆ. ಅದರಂತೆ ಜೂನ್ ಒಳಗೆ ನೆರವು ಒದಗಿಸಲಾಗುವುದೆಂದು ಭರವಸೆ ನೀಡಿದರು. ಸಂಸದ ಶ್ರೇಯಸ್ ಪಟೇಲ್, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು, ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಅಧ್ಯಕ್ಷ ಬಿವಿ ಮಲ್ಲಿಕಾರ್ಜುನಯ್ಯ, ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷ ಕೆ ಶಂಭುಲಿಂಗ ಮಾತನಾಡಿದರು. ತಾಲೂಕು ಘಟಕದ ಅಧ್ಯಕ್ಷ ಪುಟ್ಟಣ್ಣ ಗೋಕಾಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪತ್ರಿಕಾ ವಿತರಕರ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಲಾಯಿತು. ಜಿಲ್ಲೆಯ 8 ಹಿರಿಯ ಪತ್ರಿಕಾ ವಿತರಕರನ್ನ ಗೌರವಿಸಲಾಯಿತು. ರಾಜ್ಯ ಪ್ರಶಸ್ತಿ ಪುರಸ್ಕೃತರುಗಳಾದ ಜವರಪ್ಪ, ಲಕ್ಷ್ಮೀ ನರಸಪ್ಪ, ನಂದನ್ ಪುಟ್ಟಣ್ಣ, ಯಶಸ್ವಿನಿಯವರಿಗೆ ಕೆವಿ ಪ್ರಭಾಕರ್ ಸನ್ಮಾನಿಸಿದರು. ಜಿಲ್ಲಾ ಪತ್ರಿಕಾ ವಿತರಕರ ಒಕ್ಕೂಟದ ಸಮ್ಮೇಳನದ ಅಂಗವಾಗಿ ಪಟ್ಟಣದಲ್ಲಿ ಜಾನಪದ ಕಲಾತಂಡಗಳ ಮೆರವಣಿಗೆ ನಡೆಯಿತು. ಆಂಜನೇಯ ದೇಗುಲದ ಬಳಿ ಹೊಸಕೊಪ್ಲು ಶಕ್ತಿ ಮಠದ ಬಸವೇಶ್ವರ ಚೈತನ್ಯ ಸ್ವಾಮೀಜಿ, ನುಗ್ಗೇಹಳ್ಳಿಯ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಕತ್ರಿಘಟ್ಟದ ಮೇಡಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥ ಚಂದ್ರಶೇಖರ ಗುರೂಜಿ, ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು. ಕೋಲಾಟ, ಡೊಳ್ಳು ಕುಣಿತ, ವೀರಗಾಸೆ, ತಮಟೆ ವಾದ್ಯದೊಂದಿಗೆ ಮೆರವಣಿಗೆ ಸಾಗಿತು. ಜಿಲ್ಲೆಯ ಹಿರಿಯ ಪತ್ರಿಕಾ ವಿತರಕ ಶಾಂತಿಗ್ರಾಮದ ಪೂರ್ಣಚ್ಚ ಅವರ ಭಾವಚಿತ್ರವನ್ನ ವಾಹನದಲ್ಲಿ ಪ್ರತಿಷ್ಠಾಪಿಸಿ ಮೆರವಣಿಗೆ ಮಾಡಲಾಯಿತು. ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್, ಬಿಜೆಪಿ ಮುಖಂಡ ಎಸಿ ಆನಂದಕುಮಾರ್, ಡಾ ರಮೇಶ್ ಬಾಬು, ಡಾ ವಿ ಮಹೇಶ್, ಪರಿಸರವಾದಿ ಸಿಎನ್ ಅಶೋಕ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಪಾಲ್ಗೊಂಡಿದ್ದರು.
ಮಾಹಿತಿ ಹಕ್ಕು ಆಯೋಗದ ಅಧ್ಯಕ್ಷ ರುದ್ರಣ್ಣ ಹರ್ತಿಕೋಟೆ, ತುಮಕೂರಿನ ಹಿರಿಯ ಪತ್ರಕರ್ತ ಎಸ್ ನಾಗಣ್ಣ, ತಹಸೀಲ್ದಾರ್ ವಿಎಸ್ ನವೀನ್ ಕುಮಾರ್, ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಎಚ್ಬಿ ಮದನಗೌಡ, ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್ಎಸ್ ಕಿರಣ್, ರಾಜ್ಯ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್, ಡಿವೈಎಸ್ಪಿ ಕುಮಾರ್, ಯುವ ಕಾಂಗ್ರೆಸ್ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಶಶಾಂಕ್, ಪತ್ರಕರ್ತರಾದ ರವೀನಾ ಕಲ್ಗೂಡು, ಬಾಳುಗೋಪಾಲ್, ವಿತರಕರ ಸಂಘದ ಕಾರ್ಯದರ್ಶಿ ಎಂಎಂ ಜಯರಾಮ್ ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ಚಳಿನಲ್ಲಿ ಮಳೆ ಸೋನೆ ಬರ್ತಾ ಇರಲಿ, ಅವರು ಯಾವ ರೀತಿಯಲ್ಲಿ ವ್ಯಾನ್ನಿಂದ ಇಳಿಕೊಂಡು ಅದನ್ನು ತಗೊಂಡು ಅದನ್ನು ಪ್ಯಾಕ್ ಮಾಡ್ತಾ ಇರ್ತಾರೆ. ಆ ಚಳಿನಲ್ಲಿ ನಿಜವಾಗ್ಲೂ ಮನಸ್ಸು ಕರಗತ್ತೆ. ಏನಪ್ಪ ಈ ರೀತಿ ಕಷ್ಟ ಪಡ್ತಾರಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವ್ರ ಬಗ್ಗೆ ಚಿಂತನೆ ಆಗಬೇಕು. ಅದಕ್ಕೆ ಪ್ರಭಾಕರ್ ಅವರ ಬಗ್ಗೆ ಹೇಳಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತೇನೆ. ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೇನೆ. ಅವರಿಗೆ ಕ್ಷೇಮಾಭಿವೃದ್ಧಿ ಅಂತಕ್ಕಂಥ ಒಂದು ಹಣವನ್ನು ಕರ್ನಾಟಕ ಸರ್ಕಾರದಲ್ಲಿ ವಿತರಕರಿಗೆ ಮತ್ತು ಮುಂಚೆ ಎಲ್ಲ ನಾಗಣ್ಣವ್ರ ಮೂಲಕ ನಮ್ಮ ಹಿರಿಯ ಪತ್ರಕರ್ತರು ಅವ್ರ ಮೂಲಕ ಫೋನ್ ಬರ್ತಾ ಇತ್ತು. ಈಗ ಶಂಭು ಫೋನ್ ಮಾಡಿದ್ರೆ ಭಯ ಆಗುತ್ತೆ. ಏನಂತಂದ್ರೆ ಏನಾದರೂ ಒಂದು ಹೊಸ ಡಿಮ್ಯಾಂಡ್ ಇರ್ತಾರೆ ಶಂಭು. ಯಾಕೆಂತಂದರೆ ನಿಮ್ಮೆಲ್ರಿಗೂ ಇವತ್ತು ಶಕ್ತಿ ತುಂಬುವಂಥ ಕೆಲಸವನ್ನು ನಮ್ಮ ಪತ್ರಿಕಾ ವಿತರಕರಿಗೆ ಶಂಭು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸುತ್ತೇನೆ. ನಾನು ಕೂಡ ಮೂಲತಃ ಪತ್ರಿಕಾ ವಿತರಕನೇ. ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಿದ್ದು ಪತ್ರಿಕಾ ವಿತರಕನಾಗಿ. ನಮ್ಮ ಬಾಲಣ್ಣವ್ರು ಹೇಳಿದ್ರು ಆಗಲಿ, ಸೈಕಲ್ ನೋಡಿದ ತಕ್ಷಣ ನನಗೆ ಚಕ್ರ ಎಲ್ಲ ಹಿಂದಕ್ಕೆ ಓಡುತ್ತೆ. ಒಂದು 20 ವರ್ಷದ ಹಿಂದೆ ಪತ್ರಿಕಾ ವಿತರಕನಾಗಿ ನಾನು ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರವರೆಗೂ ಬಂದಿದ್ದೆ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಬೇಲೂರು ವಿಶ್ವವಿಖ್ಯಾತ ಇತಿಹಾಸ ಪ್ರಸಿದ್ಧ ವಿಶ್ವ ಪಾರಂಪರಿಕ ತಾಣ ಶಿಲ್ಪಕಲೆಗಳ ನಾಡು ಶ್ರೀ ಚೆನ್ನಕೇಶವನ ಬೀಡು ಬೇಲೂರಿನ ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ 2025ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಿಂದೆ ಆಚರಿಸಿಲ್ಲದಂತೆ ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಹೇಳಿದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಮುಂಭಾಗದ ಶ್ರೀ ಚೆನ್ನಕೇಶವ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್, 2025ನೇ ಸಾಲಿನ ದಿನಾಂಕ 2/4/2025ರಿಂದ 15/4/2025ನೇ ತಾರೀಖಿನವರೆಗೂ ನಡೆಯಲಿರುವ ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರಮುಖವಾಗಿ ಏಪ್ರಿಲ್ 10 ಮತ್ತು 11ರಂದು ದಿವ್ಯ ರಥೋತ್ಸವ ಜರುಗಲಿದ್ದು, ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾವಿರಾರು ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಲಿದ್ದು, ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಸೇರಿದಂತೆ ನಗರವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ವಿವಿಧ ಇಲಾಖೆಗಳ ಮತ್ತು ಬೇಲೂರು ಮಹಾಜನತೆಯ ಸಹಕಾರದಲ್ಲಿ ಈ ಬಾರಿಯ ಜಾತ್ರಾ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಾಗುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಭೆಗೆ ಆಗಮಿಸಿದ ಸಾರ್ವಜನಿಕರು ಹತ್ತಾರು ಸಲಹೆಗಳನ್ನು ನೀಡಿದ್ದು, ಸಾರ್ವಜನಿಕರ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಭಕ್ತಾದಿಗಳಿಗೆ ಸ್ನಾನದ ಗೃಹ, ಶೌಚಾಲಯ, ಕುಡಿಯುವ ನೀರು ಸೇರಿದಂತೆ ಪ್ರಮುಖವಾಗಿ ವಾಹನ ಪಾರ್ಕಿಂಗ್, ದಾಸೋಹ ಪ್ರಸಾದ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಲಾಗುವುದು ಮತ್ತು ನಗರದ ಪ್ರಮುಖ ರಸ್ತೆಗಳಲ್ಲಿ ಭಕ್ತಾದಿಗಳಿಗೆ ಸ್ವಾಗತ ಕೋರುವ ಸ್ವಾಗತ ಕಮಾನು ಮತ್ತು ಸಾರಿಗೆ ಇಲಾಖೆಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಬಸ್ ವ್ಯವಸ್ಥೆ, ದೇಗುಲದ ಅಡ್ಡೆಕಾರರಿಗೆ ಮತ್ತು ಬಳ್ಳೂರು ಮರಗಾರರು ಸೇರಿದಂತೆ 4 ಮೂಲೆಯ ನಾಡ ಪಟೇಲರಿಗೆ ಕಲಾತಂಡಗಳೊಂದಿಗೆ ಸ್ವಾಗತಿಸಲಾಗುವುದೆಂದು ಹೇಳಿದರು. ಕಳೆದ ಬಾರಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಎದುರಾದ ಕಾರಣ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಸಮಸ್ಯೆ ಎದುರಾಗಿದ್ದವು. ಆದರೆ ಈ ಬಾರಿ ಚೆನ್ನಕೇಶವನ ಆಶೀರ್ವಾದದಿಂದ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಅವಕಾಶ ನೀಡಿದ್ದು, ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಜಾತ್ರಾ ಮಹೋತ್ಸವಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗುತ್ತದೆ ಎಂದರು. ನಂತರ ಮಾತನಾಡಿದ ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್, ಕಳೆದ 45 ವರ್ಷಗಳಿಂದ ಬೇಲೂರಿನಲ್ಲಿಯೇ ಜನಿಸಿ ವಾಸಿಸುತ್ತಿದ್ದು, ಈ ಬಾರಿ ಚೆನ್ನಕೇಶವನ ಆಶೀರ್ವಾದದಿಂದ ಪುರಸಭೆಗೆ ಅಧ್ಯಕ್ಷನಾಗಿ ಜಾತ್ರಾ ಮಹೋತ್ಸವದಲ್ಲಿ ಸೇವೆ ಸಲ್ಲಿಸಲು ಶ್ರೀ ಚೆನ್ನಕೇಶವ ಆಶೀರ್ವಾದ ನೀಡಿದ್ದಾನೆ. ಸಿಕ್ಕಿರುವ ಅವಕಾಶವನ್ನ ಶ್ರೀ ಚೆನ್ನಕೇಶವನ ಸೇವೆಗೆ ಸಲ್ಲಿಸುತ್ತೇನೆ. ಈ ಬಾರಿಯ ಜಾತ್ರಾ ಮಹೋತ್ಸವ ಇಡೀ ರಾಜ್ಯದಲ್ಲಿ ಮನೆಮಾತಾಗಬೇಕು. ಪುರಸಭೆಯಿಂದ ಜಾತ್ರಾ ಮಹೋತ್ಸವಕ್ಕೆ ಪ್ರಮುಖವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳಾದ ಸ್ವಚ್ಛತೆ, ಕುಡಿಯುವ ನೀರು, ಪಾರ್ಕಿಂಗ್ ಸ್ಥಳ ಸೇರಿದಂತೆ ವಿಷ್ಣು ಸಮುದ್ರ ಕಲ್ಯಾಣಿ ಬಳಿ ಸ್ನಾನದ ಗೃಹ ಮತ್ತು ತಾತ್ಕಾಲಿಕ ಶೌಚಾಲಯ ಒದಗಿಸಲಾಗುತ್ತದೆ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಯಾವುದೇ ರೀತಿ ಸೌಕರ್ಯಕ್ಕೆ ಶ್ರೀ ಚೆನ್ನಕೇಶವ ಸ್ವಾಮಿ ಸೇವೆಗೆ ಸದಾ ಸಿದ್ದನಿರುತ್ತೇನೆ ಎಂದರು.
ಸಭೆಯಲ್ಲಿ ಮಾತನಾಡಿದ ಬೇಲೂರು ವೃತ್ತ ನಿರೀಕ್ಷಕ ರೇವಣ್ಣ, ಈ ಬಾರಿಯ ಜಾತ್ರಾ ಮಹೋತ್ಸವಕ್ಕೆ ಕಳೆದ ಬಾರಿಗಿಂತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳು ಮತ್ತು ಪ್ರಮುಖವಾಗಿ ವಾಹನ ದಟ್ಟಣೆ ನಿಯಂತ್ರಣಕ್ಕೆ ಸೂಕ್ತ ಭದ್ರತೆಗೆ ಹೆಚ್ಚಿನ ಸಿಸಿ ಕ್ಯಾಮೆರಾ ಸೇರಿದಂತೆ ಪೊಲೀಸ್ ಇಲಾಖೆಯ ಸರ್ವ ಸೇವೆಗಳನ್ನು ಒದಗಿಸಲಾಗುವುದು ಎಂದರು. ಇದೇ ವೇಳೆ ತಾಲೂಕು ದಂಡಾಧಿಕಾರಿ ಎಂ ಮಮತಾ, ಇಒ ವಸಂತಕುಮಾರ್, ದೇವಸ್ಥಾನ ಇಒ ಯೋಗೇಶ್, ಪುರಸಭಾ ಮುಖ್ಯಾಧಿಕಾರಿ ಸುಜಯ್, ಆರೋಗ್ಯಾಧಿಕಾರಿ ವಿಜಯ್, ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. 15ನೇ ತಾರೀಕುವರೆಗೂ ಇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ 10 ಮತ್ತು 12 10, 11 2 ದಿವಸ ವಿಶೇಷವಾದಂಥ ಒಂದು ಇದಿರುತ್ತೆ. ಇವತ್ತೇನು ಇದನ್ನು ತರ್ತಕ್ಕಂಥ 4 ಮೂಲೆಯ ನಮ್ಮ ಇಟ್ಟಿದ್ದಾರೆ ಏನು ಗೌಡ್ರುಗಳು ಮಾಡುವುದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ತಮ್ಮ ಅನಿಸಿಕೆಗಳನ್ನ ಒಬ್ಬರು ಹೇಳಿದ ವಿಚಾರಗಳನ್ನ ಮತ್ತೊಬ್ಬರು ಹೇಳ್ತಕ್ಕಂಥದ್ದು ಬೇಡ. ಯಾಕೆಂದರೆ ಏನೋ ಪೂರ್ವಭಾವಿ ಸಭೆ ಕರೆದ್ರಂತೆ, ಏನೋ ಮಾತಾಡಿದ್ರಂತೆ, ಓದ್ರಂತೆ ಅಂತಕ್ಕಂಥದ್ದಲ್ಲ. ಇಲ್ಲಿ ಪೂರ್ವಭಾವಿ ಸಭೆ ಉದ್ದೇಶ ತಮ್ಮ ಸಲಹೆಗಳನ್ನ ತಗೊಳ್ಳಿಕ್ಕೆ. ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಶುಂಠಿ ಖರೀದಿಸಲು ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಶೀಘ್ರದಲ್ಲಿಯೇ ರಾಜ್ಯ ಸರ್ಕಾರವು ಖರೀದಿ ಕೇಂದ್ರಗಳನ್ನು ತೆರೆಯೋದ್ರಿಂದ ಯಾವ ರೈತರು ಶುಂಠಿಯನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಬಾರದೆಂದು ರಾಜ್ಯ ಶುಂಠಿ ಬೆಳೆಗಾರರ ಸಂಘದ ಪ್ರತಿನಿಧಿಗಳಾದ ಜಾವಗಲ್ ಶ್ರೀನಿವಾಸ್ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿ, ಜಿಲ್ಲಾ ಶುಂಠಿ ಬೆಳೆಗಾರರು ಕಳೆದ ತಿಂಗಳು ಜಿಲ್ಲಾಧಿಕಾರಿಗಳು ಹಾಗೂ ತೋಟಗಾರಿಕಾ ಉಪನಿರ್ದೇಶಕರು ಹಾಸನ ಇವರಿಗೆ ಮನವಿ ಸಲ್ಲಿಸಿದ್ದು, ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಲಾಗಿದ್ದು, ಪ್ರಸ್ತಾವನೆ ಜೊತೆಗೆ ಸುಮಾರು 20 ಜಿಲ್ಲೆಗಳಿಂದ ಶುಂಠಿ ಬೆಳೆಗಾರರು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಪ್ರಸ್ತುತ 2024-25ರ ಮಾಹಿತಿ ಸುಮಾರು 5,175 ಹೆಕ್ಟೇರ್ ಪ್ರದೇಶದಲ್ಲಿ ಶುಂಠಿ ಬೆಳೆ ಬೆಳೆದಿದ್ದು, ಏರಿ ಬೆಳೆಯು ಸುಮಾರು 7 ರಿಂದ 9 ತಿಂಗಳ ಬೆಳೆಯಾಗಿರುತ್ತದೆ. ರೈತರು ತಮ್ಮ ಜಮೀನಲ್ಲಿ ವಾರ್ಷಿಕವಾಗಿ ಒಂದು ಬೆಳೆಯನ್ನ ಮಾತ್ರ ಬೆಳೆಯಲು ಸಾಧ್ಯವಾಗಿರುತ್ತದೆ. ಪ್ರಸ್ತುತ ಮಾರುಕಟ್ಟೆ ದರ ಕಳೆದ 2 ತಿಂಗಳಿನಿಂದ ಸುಮಾರು 1 ಕೆಜಿಗೆ 15 ರಿಂದ 20 ರೂಪಾಯಿಗಳಿಗೆ ರೈತರು ಮಾರಾಟ ಮಾಡುತ್ತಿದ್ದು, ಇದರಿಂದ ಶುಂಠಿ ಬೆಳೆಯುವ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಿರುತ್ತದೆ ಎಂದರು. ಕೇಂದ್ರವು ಕೆಲವೇ ದಿನಗಳಲ್ಲಿ ಅಂಗೀಕರಿಸಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಲಿದೆ. ಆದ ಕಾರಣ ಇನ್ನು ಕೆಲವೇ ದಿನಗಳಲ್ಲಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ರಾಜ್ಯ ಸರ್ಕಾರವು ಖರೀದಿ ಕೇಂದ್ರಗಳನ್ನು ತೆರೆಯಲಿದ್ದು, ರೈತರು ನೇರವಾಗಿ ಸರ್ಕಾರಕ್ಕೆ ಖರೀದಿ ಕೇಂದ್ರಗಳ ಮುಖಾಂತರ ಮಾರಾಟ ಮಾಡಬಹುದಾಗಿರುತ್ತದೆ. ರೈತರು ಯಾವುದೇ ಕಾರಣಕ್ಕೂ ಹಸಿ ಶುಂಠಿಯನ್ನ ಕಡಿಮೆ ದರದಲ್ಲಿ ಮಾರಾಟ ಮಾಡಿ ನಷ್ಟ ಉಂಟು ಮಾಡಿಕೊಳ್ಳಬಾರದೆಂದು ಸಮಸ್ತ ಜಿಲ್ಲಾ ಶುಂಠಿ ಬೆಳೆಗಾರರಲ್ಲಿ ವಿನಂತಿಸುತ್ತೇವೆ ಎಂದರು. ರಾಜ್ಯ ಶುಂಠಿ ಬೆಳೆಗಾರರ ಸಂಘದ ರುಕ್ಮಾಂಗದ ಕಾರೆಕೆರೆ ಭೋಮೇಶ್, ರಾಕೇಶ್ ಮಂಜಲಗೋಡು, ಪುನೀತ್, ದರ್ಶನ್ ಮೊಸಳೆ ಹೊಸಳ್ಳಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಶುಂಠಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಶುಂಠಿನ ಖರೀದಿ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಅಂಗೀಕಾರ ಮಾಡಿದೆ. ಶುಂಠಿ ದಿನೇ ದಿನೇ ಅಂದರೆ ಫಸ್ಟು ಸ್ಟಾರ್ಟಿಂಗ್ 2,000 ಇತ್ತು, 20 ರೂಪಾಯಿ ಇತ್ತು ಕೆಜಿ, ಆಮೇಲೆ 15 ರೂಪಾಯಿ ಬಂತು, ಆಮೇಲೆ 10 ರೂಪಾಯಿಗೆ ಬಂತು ಕೆಜಿ. ಈಗ ಇದನ್ನೆಲ್ಲ ಮನಗಂಡು ನಾವು ರಾಜ್ಯ ಶುಂಠಿ ಬೆಳೆಗಾರರ ಸಂಘ ಅಂತ ಮಾಡ್ಕೊಂಡು, ಇನ್ನೂ ಅಧಿಕೃತ ಇದಾಗಿಲ್ಲ, ಸಂಘ ಅಂತ ಮಾಡ್ಕೊಂಡು, ಈಗ ಅಫಿಷಿಯಲ್ ಅನೌನ್ಸ್ ಆಗಿಲ್ಲ, ಸಂಘ ಅಂತ ಮಾಡ್ಕೊಂಡು ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು 50-100 ಜನ ಪ್ರತಿನಿಧಿಗಳು ಮಾಡ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಸನ ಇವರಿಗೆ 28/1/2025ಕ್ಕೆ ಈಗ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಶುಂಠಿ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ. ಇಷ್ಟು ದಿನ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ಶುಂಠಿನ ಯಾವುದೇ ಕಾರಣಕ್ಕೂ ಖರೀದಿ ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರ. ಅದನ್ನು ಏನೇ ಇದ್ರೂ ಕೂಡ ಮಧ್ಯವರ್ತಿಗಳ ಮುಖಾಂತರನೇ ನಾವು. ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರ ಹುಟ್ಟೂರಾದ ಚನ್ನರಾಯಪಟ್ಟಣ ತಾಲೂಕು ಸಂತೆ ಶಿವರ ಗ್ರಾಮದಲ್ಲಿ ಮಾರ್ಚ್ 9ರಂದು ಭೈರಪ್ಪನವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಹುಟ್ಟೂರಿನ ಋಣ ತೀರಿಸಬೇಕೆಂದು ಸುತ್ತಲಿನ ಕೆರೆಗಳಿಗೆ ನೀರು ತುಂಬಿಸುವಂತೆ 2019ರಲ್ಲಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದರು. ಬರೋಬ್ಬರಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 11 ಕಿಲೋಮೀಟರ್ ಕಾಲುವೆ ಮೂಲಕ ನೀರು ಹರಿಸಿ ಸುತ್ತಲಿನ 25 ಕೆರೆಗಳು ಭರ್ತಿಯಾಗುವಂತೆ ಮಾಡಲಾಗಿದೆ. ಆ ಮೂಲಕ ಹುಟ್ಟೂರಿನ ಋಣ ತೀರಿಸಿದ ಭೈರಪ್ಪ ಅವರಿಗೆ ಅಭಿನಂದಿಸಲು ಗ್ರಾಮಸ್ಥರೆಲ್ಲ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮಾರ್ಚ್ 9ರ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಎಸ್ಎಲ್ ಭೈರಪ್ಪನವರ ಕಾದಂಬರಿಗಳ ಟ್ಯಾಬ್ಲೋ ಮೆರವಣಿಗೆ, ವೇದಿಕೆ ಕಾರ್ಯಕ್ರಮ ಹಾಗೂ ಅದೇ ದಿನ ಕುರುಕ್ಷೇತ್ರ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮೈಸೂರು ಸಂಸದರಾದ ಯದುವೀರ ಕೃಷ್ಣದತ್ತ ಒಡೆಯರ್, ಡಾ ಸಿಎನ್ ಮಂಜುನಾಥ್, ಶಾಸಕ ಸಿಎನ್ ಬಾಲಕೃಷ್ಣ, ತುಮಕೂರು ಶಾಸಕ ಷಡಕ್ಷರಿ ಹಾಗೂ ಭೈರಪ್ಪನವರ ಸಾವಿರಾರು ಅಭಿಮಾನಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಸಾಹಿತಿ ಭೈರಪ್ಪನವರ ಸಹೋದರ ಎಸ್ಎಲ್ ಕೃಷ್ಣಪ್ರಸಾದ್ ಅವರು ಮಾಹಿತಿ ನೀಡಿದ್ದಾರೆ. HCN ನ್ಯೂಸ್, ಚನ್ನರಾಯಪಟ್ಟಣ. ಈಗ ನಾವು 9 ಭಾನುವಾರ ಮಾರ್ಚ್ 2025ರ ಕಾರ್ಯಕ್ರಮದ ಸಿದ್ಧತೆಯಲ್ಲಿದ್ದೀವಿ. ಅವತ್ತು ಒಂದು ಸುದಿನ,
ಡಾಕ್ಟರ್ SL ಭೈರಪ್ಪನವರಿಗೆ ನಾವೆಲ್ಲ ಸೇರಿ ಸನ್ಮಾನ ಮಾಡ್ತಾ ಇರುವಂಥ ಕಾರ್ಯಕ್ರಮ. ನಾವೆಲ್ಲ ಅಂದರೆ 10 ಹಳ್ಳಿಗಳ ರೈತರು, ಭೈರಪ್ಪ ಅಭಿಮಾನಿಗಳು. ಅವತ್ತು ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದೀರಿ, ಕಾತರತೆಯಲ್ಲಿದ್ದೀರಿ, ಯಾವಾಗ ಬರುತ್ತೆ ಆ ಕ್ಷಣ ಅಂತ. ಅದು ಈಗ ಕೌಂಟರ್ ಡೌನ್ ಸ್ಟಾರ್ಟ್ ಆಗಿದೆ. ಅವತ್ತಿನ ದಿವಸ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ವಿಶೇಷ ಕಾರ್ಯಕ್ರಮ. ಹಿರಿಯ ರಾಜಕಾರಣಿಗಳು ಬೊಮ್ಮಾಯಿಯವರು ಬರ್ತಾ ಇದ್ದಾರೆ, ಯಡಿಯೂರಪ್ಪನವ್ರಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಇಲ್ಲಿನ ಮಾನ್ಯ ಶಾಸಕರಂತ ಬಾಲಕೃಷ್ಣ ಅವರು ಬರ್ತಾ ಇದ್ದಾರೆ, ನಮ್ಮ ರಂಗಸ್ವಾಮಿಯವರು ಬರ್ತಾ ಇದ್ದಾರೆ. ಈ ಹಿರಿಯ ಎಲ್ಲ ಪಕ್ಷಾತೀತವಾಗಿ ಅನೇಕ ಮಹನೀಯರು ಬಂದು ಭೈರಪ್ಪನವ್ರನ್ನ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಗ್ರಾಮಕ್ಕೆ. ಚಿಕ್ಕೋನಹಳ್ಳಿ ಗೇಟ್ ಇದೆ, ಇಲ್ಲಿಗೆ 2 ಕಿಲೋಮೀಟರ್ ಊರು, ಅಲ್ಲಿಂದ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಯಾವುದೇ ಸಮಾಜದವರಾಗಲಿ ಒಗ್ಗಟ್ಟಾಗಿ ಸಂಘಟಿತರಾಗದಿದ್ದಲ್ಲಿ ಸಮುದಾಯದ ಬೆಳವಣಿಗೆಗೆ ಮಾರಕವಾಗಲಿದೆ ಎಂದು ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜದ ರಾಜ್ಯಾಧ್ಯಕ್ಷ ನಾರಾಯಣ ವಿ ಕೋಪರ್ಡೆ ತಿಳಿಸಿದರು. ಅವರು ಮಾರ್ಚ್ 2ರಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ಪಟ್ಟಣದಲ್ಲಿ ಶ್ರೀ ನಾಮದೇವ ಸಿಂಪಿ ಸಮಾಜದ ವತಿಯಿಂದ ಶ್ರೀರಾಮ ಮಂದಿರ ಪುನರ್ ನಿರ್ಮಾಣದ ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡು ಕಾಮಗಾರಿಗೆ ಚಾಲನೆ ನೀಡಿ ನಂತರದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಹೊಳೆನರಸೀಪುರದಲ್ಲಿನ ಶ್ರೀರಾಮ ಮಂದಿರ ಸುಮಾರು 1890ರಲ್ಲಿ ನಿರ್ಮಾಣ ಮಾಡಿದ ದಾಖಲೆಯಿದ್ದು, ಇದು ನಮ್ಮ ಸಮಾಜದವರು ಆಗಲೇ ಸಂಘಟಿತರಾಗಿ ತಮ್ಮ ಸಮುದಾಯದವರು ಒಗ್ಗಟ್ಟಾಗಿ ಧಾರ್ಮಿಕ ಸಾಮಾಜಿಕ ಕಾರ್ಯಗಳನ್ನು ನಡೆಸುತ್ತಿದ್ದರು ಎನ್ನುವುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಈ ಶ್ರೀರಾಮ ಮಂದಿರ ರಾಜ್ಯದಲ್ಲೇ ನಮ್ಮ ಸಮಾಜದವರು ಪ್ರಪ್ರಥಮವಾಗಿ ನಿರ್ಮಿಸಿರೋದು ಎನ್ನುವುದು ತಿಳಿದು ಬರುತ್ತದೆ. ಪ್ರಸ್ತುತ ಸ್ಥಳೀಯವಾಗಿರುವ ಸಮುದಾಯದವರು ಇದೀಗ ಶಿಥಿಲವಾದ ಮಂದಿರವನ್ನ ಮತ್ತೆ ಪುನರ್ ನಿರ್ಮಾಣ ಮಾಡೋ ಸಂಕಲ್ಪ ಮಾಡಿರೋದು ಸಂತಸದಾಯಕ ವಿಷಯ ಎಂದರು. ಹಾಗೂ ಈ ಕಾರ್ಯ ಮುಂದುವರೆಸಲು ಕಂಕಣಬದ್ಧರಾಗಿರುವ ಶ್ರೀರಾಮ ಮಂದಿರ ಪುನರ್ ನಿರ್ಮಾಣ ಸಮಿತಿ ಸದಸ್ಯರನ್ನ ಶ್ಲಾಘಿಸಿ ತಾವು ವೈಯಕ್ತಿಕವಾಗಿ ಸಹಾಯ ಹಸ್ತ ನೀಡುತ್ತೇವೆ ಎಂದು ಭರವಸೆ ನೀಡಿದರು. ಸಭಾ ಕಾರ್ಯಕ್ರಮಕ್ಕಿಂತ ಮುಂಚೆ ಜೋಯಿಸರಾದ ಶಿವಶಂಕರ್ ನೇತೃತ್ವದಲ್ಲಿ ಶ್ರೀರಾಮ ಮಂದಿರ ಪುನರ್ ನಿರ್ಮಾಣದ ಭೂಮಿ ಪೂಜೆ, ಅಡಿಪಾಯ ಪೂಜೆ, ಹೋಮ ಹವನ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪೂಜಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಮಾಜದ ಸದಸ್ಯ ರಾಜೇಂದ್ರ ದಂಪತಿಗಳು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ರಾಜ್ಯ ಸಂಘದವರು ಆಯೋಜಿಸಿರುವ ಅನುಬಂಧ ಕಾರ್ಯಕ್ರಮದ ಬ್ಯಾನರ್ ಅನ್ನು ಹಾಸನ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಸುನೀತಾ HP ಮತ್ತು ಇನ್ನಿತರೆ ಮಹಿಳಾ ಪದಾಧಿಕಾರಿಗಳು ಪ್ರದರ್ಶಿಸಿದರು ಮತ್ತು ಈ ಕಾರ್ಯಕ್ರಮಕ್ಕೆ ಅಗತ್ಯವಿದ್ದವರು ರಿಜಿಸ್ಟರ್ ಮಾಡಿಕೊಳ್ಳಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜದ ಗೌರವಾಧ್ಯಕ್ಷ ರಾಮಪ್ರಕಾಶ್ ಕಟಾರೆ, ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಹಾಸಲ್ಕರ್, ಸಹ ಕಾರ್ಯದರ್ಶಿ ಪಾಂಡುರಂಗ ಪಿಸೆ, ನಾಮದೇವ ಭವನದ ನಿರ್ಮಾಣದ ಕಾಮಗಾರಿ ಮುಖ್ಯಸ್ಥ ಸತೀಶ್ ದಾವಸ್ಕರ್, ಶ್ರೀರಾಮ ಮಂದಿರ ಪುನರ್ ನಿರ್ಮಾಣ ಸಮಿತಿ ಅಧ್ಯಕ್ಷ ರವಿಕುಮಾರ್ ಕೊರಡೆ, ಉಪಾಧ್ಯಕ್ಷ ರಮೇಶ್ ಬಾಬು ರಂಗಧಾಳೆ, ಗೌರವಾಧ್ಯಕ್ಷ ಚಂದ್ರಹಾಸ, ಕಾರ್ಯದರ್ಶಿ ವಿನೋದ್ ಕೋಳೇಕರ್, ಕಟ್ಟಡ ನಿರ್ಮಾಣ ಸಮಿತಿ ಮುಖ್ಯಸ್ಥ ದಿಲೀಪ್ ಕುಮಾರ್, ಸ್ವರೂಪ್ ಕುಮಾರ್, ಸದಸ್ಯರಾದ ಕಿರಣ್ ವಾದೋಣೆ, ನಾಗೇಶ್ ರಾವ್, ಹೊಳೆನರಸೀಪುರ ಸೆಂಟರ್ ಅಧ್ಯಕ್ಷ ನಾಗರಾಜ್ ಅಚ್ಚಳಕರ್, ಹಾಸನ ಸಮಾಜದ ಅಧ್ಯಕ್ಷ ಸುಬ್ಬರಾವ್ ರಂಗಧಾಳೆ ಹಾಗೂ ಶ್ರೀ ನಾಮದೇವ ಸಿಂಪಿ ಸಮಾಜದ ಪದಾಧಿಕಾರಿ ಗಿರೀಶ್ ಮತ್ತು ಸದಸ್ಯರು ಭಾಗವಹಿಸಿದರು. HCN ನ್ಯೂಸ್, ಹೊಳೆನರಸೀಪುರ. ದರ್ಶನ, ಷಣ್ಮುಖ ದರ್ಶನ, ಲಕ್ಷ್ಮೀ ವೆಂಕಟೇಶ್ವರ ದರ್ಶನ, ಆಮೇಲೆ ನವಗ್ರಹ ದರ್ಶನ ಅಂದ್ರೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ದರ್ಶನ, ಎಲ್ಲಾ ದೇವರನ್ನು ನೋಡ್ಕೊಂಡ್ ಬಂದು ಇದನ್ನ ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ ಯಾವುದೇ ನಿರ್ವಿಘ್ನ ಇಲ್ದಂಗ ಇದು ನಡೀಲಿ, ಆದಷ್ಟು ಬೇಗನೆ ಇದು 3 ತಿಂಗಳೊಳಗ ಮಾಡ್ತೀವಿ ಅಂತ ಹೇಳಿದಾರ. ಅದಕ್ಕೆ ಸಾಕಷ್ಟು ಹಣವನ್ನು ಕೊಡಿಸಿದಾರ. ಇನ್ನೂ ಅವ್ರಿಗೆ ಹಣ ಬೇಕು. ನಾವು ಎಲ್ಲರೂ ಸಹ ಇಲ್ಲಿ ಮೇಲ್ಗಡೆ ಇದ್ದಾರೆ, ಎಲ್ಲರೂ ಹಣ ಸಹಾಯವನ್ನ ಖಂಡಿತವಾಗಿ ಮಾಡ್ತೀವಿ. ನಮ್ಮೂರಿಗೆ ಧಾರವಾಡಕ್ಕೆ ಬರ್ರಿ, ಹುಬ್ಳಿಗೆ ಬರ್ರಿ, ನಾವು ನಿಮ್ ಜೊತೆ ಬರ್ತೀವಿ. ನಾವು ಈಗ ಹೇಗೆ ನೀವು ದುಡ್ಡು ನಮ್ಗೆ ಸ್ಟೇಟ್ ಸಮಾಜಕ್ಕೆ ಕೊಡಿಸಿದ್ರಿ.
ಬೇಲೂರು ತಾಲೂಕಿನ ಅಜ್ಜನಹಳ್ಳಿ ಗ್ರಾಮದಲ್ಲಿ ಶನಿವಾರ ರಾತ್ರಿ ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಗಂಗಯ್ಯ ಎಂಬುವವರ ಮನೆ ಸಂಪೂರ್ಣ ಭಸ್ಮವಾಗಿದ್ದು, ಘಟನೆಯಲ್ಲಿ ಮನೆಯಲ್ಲಿದ್ದ 4 ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿ ರಭಸಕ್ಕೆ ಮನೆಯಲ್ಲಿದ್ದ ಎಲ್ಲ ವಸ್ತುಗಳು ಸುಟ್ಟು ಹೋಗಿದ್ದು 2 ಜಾನುವಾರುಗಳು ಗಂಭೀರವಾಗಿ ಗಾಯಗೊಂಡಿವೆ. ಅಗ್ನಿಶಾಮಕ ದಳ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸುವ ಕಾರ್ಯ ನಡೆಸಿದೆ. ಈ ದುರ್ಘಟನೆಯ ಕಾರಣ ಮತ್ತು ಒಟ್ಟಾರೆ ನಷ್ಟದ ಮೌಲ್ಯ ಅಂದಾಜಿಸಲು ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಸ್ಥಳೀಯರ ಸಹಕಾರದಿಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಿಯಂತ್ರಣಕ್ಕೆ ತಂದು ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ರು. ಘಟನಾ ಸ್ಥಳಕ್ಕೆ ಬೇಲೂರು ತಹಸೀಲ್ದಾರ್ ಎಂ ಮಮತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಂತರ ಮಾತನಾಡಿದ ಅವರು, ಈ ಅವಘಡ ತುಂಬಾ ನೋವು ತಂದಿದೆ. ಶೀಘ್ರವೇ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುವುದು. ಗ್ರಾಮ ಪಂಚಾಯಿತಿಯಿಂದ ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗುವುದು. ಹಸುಗಳಿಗೆ ಹಾನಿಯಾಗಿದ್ದು ಮೇಲಾಧಿಕಾರಿಗಳ ಗಮನಕ್ಕೆ ವರದಿ ನೀಡಿ ಪರಿಹಾರಕ್ಕೆ ಕ್ರಮ ವಹಿಸಲಾಗುವುದು. ಗಂಗಯ್ಯನವರ ಮಗಳು ಪಿಯುಸಿ ವಿದ್ಯಾರ್ಥಿನಿಯಾಗಿದ್ದು, ಬೆಂಕಿ ರಭಸಕ್ಕೆ ಪರೀಕ್ಷಾ ಪ್ರವೇಶ ಪತ್ರ ಸುಟ್ಟು ಹೋಗಿದ್ದು, ಪರೀಕ್ಷೆಗೆ ತೊಂದರೆಯಾಗದಂತೆ ನೋಟ್ಸ್ ಮತ್ತು ಪುಸ್ತಕಗಳನ್ನು ಒದಗಿಸಲಾಗುವುದೆಂದು ಸಾಂತ್ವನ ಹೇಳಿದರು. ಈ ವೇಳೆ ಪಶು ವೈದ್ಯಾಧಿಕಾರಿ ವಿಎಲ್ ಜಗದೀಶ್ ಆಗಮಿಸಿ ಪಶುಗಳಿಗೆ ಚಿಕಿತ್ಸೆ ನೀಡಿದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಟೋ ಚಾಲಕರ ನಿಸ್ವಾರ್ಥ ಸೇವೆಗೆ ನಾವೆಲ್ಲರೂ ಗೌರವಿಸಬೇಕೆಂದು ಮಾಜಿ ಸಚಿವ ಬಿ ಶಿವರಾಮ್ ಹೇಳಿದರು. ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಬಳಿ ಸಂಸದರ ಅನುದಾನದಲ್ಲಿ ನಿರ್ಮಾಣಗೊಂಡಿದ್ದ ಆಟೋ ನಿಲ್ದಾಣವನ್ನು ಸಾಂಕೇತಿಕವಾಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಆಟೋ ಚಾಲಕರು ಪ್ರತಿನಿತ್ಯ ತಮ್ಮ ನಿಸ್ವಾರ್ಥ ಸೇವೆ ಮತ್ತು ಸಾಮಾಜಿಕ ಕಳಕಳಿ ಹೊಂದಿದ್ದು, ಅದರಂತೆ ಬೇಲೂರು ತಾಲೂಕಿನಲ್ಲಿ ಹಲವು ಕಡೆ ಆಟೋ ನಿಲ್ದಾಣಕ್ಕೆ ಸಂಸದರ ನಿಧಿಯಿಂದ ನಿರ್ಮಾಣ ಮಾಡಲಾಗುತ್ತಿದೆ. ಇಲ್ಲಿ ಯಾರೂ ತಮ್ಮ ಸ್ವಾರ್ಥವನ್ನ ಇಟ್ಟುಕೊಂಡು ರಾಜಕೀಯ ಮಾಡಬಾರದು ಎಂದು ಸಾಂಕೇತಿಕವಾಗಿ ಪೂಜೆ ಸಲ್ಲಿಸಿದ್ದು, ಸಂಸದರು ಹಾಗೂ ಶಾಸಕರು ಬಂದ ನಂತರ ಇದನ್ನು ಅಧಿಕೃತವಾಗಿ ಉದ್ಘಾಟಿಸಲಾಗುತ್ತದೆ. ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದಿಗೆರೆ, ರಾಯಪುರ ಸೇರಿದಂತೆ ಇನ್ನಿತರೆ ಕಡೆ ಅದು ಸಂಪೂರ್ಣ ರಸ್ತೆ ಹಾಳಾಗಿದ್ದು, ಸಂಸದರ ನಿಧಿಯಿಂದ ಅದನ್ನು ಮಾಡಿಸಲಾಗುತ್ತದೆ ಎಂದರು. ಈ ವೇಳೆ ಮಾತನಾಡಿದ ಹೊಯ್ಸಳ ಆಟೋ ಚಾಲಕರ ಅಧ್ಯಕ್ಷ ದೀಪು, ನಮ್ಮ ಪಟ್ಟಣದಲ್ಲಿ ತಾಲೂಕು ಕಚೇರಿ ಮುಂಭಾಗ ಇನ್ನಿತರೆ ಕಡೆ ಆಟೋ ನಿಲ್ದಾಣಕ್ಕೆ ಬಿಸಿಲು ಮಳೆಯಿಂದ ಪ್ರಯಾಣಿಕರಿಗೆ ತೊಂದರೆಯಾಗೋದ್ರಿಂದ ದಯಮಾಡಿ ಕೆಲವು ಸ್ಥಳಗಳಲ್ಲಿ ನಿಲ್ದಾಣ ಹಾಗೂ ಮೇಲ್ಚಾವಣಿ ಹಾಕಿಕೊಡಬೇಕು ಎಂದರು. ಈ ಸಂದರ್ಭದಲ್ಲಿ ಆಟೋ ಚಾಲಕರಾದ ರಫೀಕ್, ಆರಿಫ್, ಇಸಾರ್, ತೌಫಿಕ್, ಎಂಸಿ ರವಿ, ಅರುಣ್, ಇಸ್ಮಾಯಿಲ್, ಬಗರ್ ಹುಕುಂ ಸದಸ್ಯ ಪ್ರದೀಪ್, ನಂದೀಶ್, ಶಿವು, ಪವನ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನಿಧಿಯಿಂದ 1.5 ದಿವಸದೊಳಗೆ ಈ ಒಂದು ಆಟೋ ಸ್ಟ್ಯಾಂಡನ್ನು ಅವರ ಬೇಡಿಕೆ ಮೇಲೆ ಸಂಘದವರ ಕಟ್ಟಿಸಿಕೊಟ್ಟು ಸಾಂಕೇತಿಕವಾಗಿ ಸುಮ್ಮನೆ ಒಂದು ಪೂಜೆ ಮಾಡಿ ಅದನ್ನು MP ಫೋಟೋ ಎಲ್ಲ ಹಾಕಿ ಅವ್ರು ಬಂದ ಮೇಲೆ ಅವ್ರನ್ನೇ ಕರ್ಕೊಂಡು ಬಂದು ಮತ್ತೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಚಾಲಕರ ಬೇಡಿಕೆಗೆ ಅನುಗುಣವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಸ್ನೇಹ ಬಳಗದಿಂದ ಬಾಳುಪೇಟೆಯಲ್ಲಿ ಮಾರ್ಚ್ 6ರ ಗುರುವಾರ ಶ್ರೀ ಶಿವಕುಮಾರ ಸ್ವಾಮಿಗಳ 6ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಬೃಹತ್ ರಕ್ತದಾನ ಮತ್ತು ನೇತ್ರ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಯಡೇಹಳ್ಳಿ ಆರ್ ಮಂಜುನಾಥ್ ಹೇಳಿದ್ದಾರೆ. ಸೋಮವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಮಾತನಾಡಿದ ಅವರು, ಶ್ರೀ ಶಿವಕುಮಾರ ಸ್ವಾಮಿಗಳ ಸಂಸ್ಮರಣೆ ಅಂಗವಾಗಿ ಮಾರ್ಚ್ 6ರ ಗುರುವಾರ ಬೆಳಗ್ಗೆ 9:30ಕ್ಕೆ ಬಾಳುಪೇಟೆಯ ದೇವಿರಮ್ಮ ದೇವಸ್ಥಾನದಿಂದ ಶ್ರೀ ಶಿವಕುಮಾರ ಸ್ವಾಮಿಗಳ ಭಾವಚಿತ್ರವನ್ನ ಬಾಳುಪೇಟೆಯ ರಾಜಬೀದಿಯಲ್ಲಿ ವೀರಗಾಸೆ ಮತ್ತು ವಿವಿಧ ಕಲಾತಂಡಗಳ ಮೆರವಣಿಗೆಯ ಮೂಲಕ ಕಾರ್ಯಕ್ರಮ ನಡೆಯುವ ಸಿದ್ದಣ್ಣಯ್ಯ ಪ್ರೌಢಶಾಲಾ ಆವರಣದವರೆಗೂ ನಡೆಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಬೃಹತ್ ರಕ್ತದಾನ ಮತ್ತು ನೇತ್ರ ತಪಾಸಣಾ ಶಿಬಿರ ನಡೆಸಲಾಗುತ್ತದೆ ಎಂದರು. ಎಂಎಸ್ ಚಂದ್ರಶೇಖರ್ ಮಾತನಾಡಿ, ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಶತಾಯುಷಿ ಶಿವಕುಮಾರ ಸ್ವಾಮೀಜಿಗಳ 6ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಸಿದ್ದಗಂಗಾ ಕ್ಷೇತ್ರದ ಕಿರಿಯ ಸ್ವಾಮಿ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳು ವಹಿಸಲಿದ್ದು, ಅವರು ಪ್ರಪ್ರಥಮವಾಗಿ ನಮ್ಮ ತಾಲೂಕಿಗೆ ಆಗಮಿಸುವುದರಿಂದ ಅವರನ್ನ ತಾಲೂಕಿನ ಗಡಿಯಲ್ಲಿ ಅದ್ದೂರಿಯಾಗಿ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಗುತ್ತದೆ. ಈ ಸಂದರ್ಭದಲ್ಲಿ ಆಲೂರಿನ ಸಂಕಲಾಪುರ ಮಠದ ಧರ್ಮರಾಜೇಂದ್ರ ಸ್ವಾಮಿಗಳು, ಕೊಡ್ಲಿಪೇಟೆಯ ಕಲ್ಮಠದ ಸದಾಶಿವ ಮಹಾಸ್ವಾಮಿಗಳು, ತಣ್ಣೀರುಹಳ್ಳ ಮಠದ ವಿಜಯಕುಮಾರ ಸ್ವಾಮಿಗಳು ದಿವ್ಯ ಸಮ್ಮುಖದಲ್ಲಿ ನಡೆಯಲಿದೆ. ಶಾಸಕ ಸಿಮೆಂಟ್ ಮಂಜುನಾಥ್ ಗೌರವ ಉಪಸ್ಥಿತಿ ವಹಿಸುವರು. ವಿಶೇಷ ಉಪಸ್ಥಿತಿಯನ್ನ ಖ್ಯಾತ ಚಲನಚಿತ್ರ ನಟರಾದ ದೊಡ್ಡಣ್ಣ ವಹಿಸುವರು ಎಂದರು. ಸ್ನೇಹ ಬಳಗದ ಎಂಎಸ್ ಶಿವಕುಮಾರ್, ರೇಖಾ ವಿರೂಪಾಕ್ಷ, ಎಂಎಸ್ ಚಂದ್ರಶೇಖರ್ ಇದೇ ವೇಳೆ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಪತ್ರಕರ್ತರ ಮಿತ್ರರಿಗೆ ಬೆಳಗಿನ ಶುಭೋದಯಗಳು. ಆತ್ಮೀಯರೇ, ಪ್ರತಿ ವರ್ಷದಂತೆ ನಡೆದಾಡಿದ ದೇವರು, ಅನ್ನಬ್ರಹ್ಮ, ಜ್ಞಾನಬ್ರಹ್ಮ, ನಾನು ನನಗಾಗಿಯಲ್ಲ ನಾನು ಈ ಸಮಾಜಕ್ಕಾಗಿ ಎಂಬ ಸಂದೇಶವನ್ನು ಸಾರಿ 111 ವರ್ಷ ನಿಮ್ಮ ನಡುವೆ ಸಮಾನತೆಯನ್ನು ಸಾರಿ ಬದುಕಿದಂಥ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 6ನೇ ವರ್ಷದ ಪುಣ್ಯ ಸ್ಮರಣೆ
ಬಹಳ ಅದ್ಧೂರಿಯಾಗಿ ಬಾಳ್ಲುಪೇಟೆಯ ಸಿದ್ದಣ್ಣಯ್ಯ ಪ್ರೌಢಶಾಲೆಯ ಆವರಣದಲ್ಲಿ 6ನೇ ತಾರೀಕು ಇದೇ ಗುರುವಾರ ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀ ನಡೆದಾಡುವ ದೇವರು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ 6ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಬಾಳ್ಲುಪೇಟೆಯಲ್ಲಿ ಆಯೋಜನೆ ಮಾಡ್ತಾ ಇದ್ದು, ಈ ಕಾರ್ಯಕ್ರಮಕ್ಕೆ ಕಿರಿಯ ಶ್ರೀಗಳಾದಂಥ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಸಕಲೇಶಪುರ ತಾಲೂಕಿಗೆ ಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಕಲೇಶಪುರ ತಾಲೂಕಿನ ಗಡಿ ಭಾಗವಾದಂತಹ ಚಿಕ್ಕನಾಯಕನಹಳ್ಳಿಯ ಇಂದ ಸ್ವಾಗತವನ್ನು ಕೋರಿ ನಂತರ ಅವರನ್ನು ಬಾಳ್ಲುಪೇಟೆಗೆ ಸಕಲೇಶಪುರ ತಾಲೂಕಿಗೆ ಆಹ್ವಾನಿಸ್ತಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಅವರ ಒಂದು ಸ್ವಾಗತಕ್ಕೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿನಿಮಾ ನಟರು ಹೋರಾಟದಲ್ಲಿ ಭಾಗವಹಿಸಿಲ್ಲವೆಂದು ಪ್ರಶ್ನೆ ಮಾಡೋದು ಸೂಕ್ತವಲ್ಲ. ಸರ್ವಾಧಿಕಾರಿ ಧೋರಣೆ ಸರಿಯಲ್ಲ. ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಂಸದ ಯದುವೀರ್ ಖಂಡನೆ. ಬೇಲೂರಿನಲ್ಲಿ ಅಸಮರ್ಪಕ ವಿದ್ಯುತ್ ಸರಬರಾಜು, ರಸ್ತೆ ತಡೆ ನಡೆಸಿದ ರೈತ ಸಂಘದ ಸದಸ್ಯರು. ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು. ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಸಮ್ಮೇಳನ. ವಿತರಕರ ಕ್ಷೇಮಾಭಿವೃದ್ಧಿ ನಿಧಿಗೆ ಬಜೆಟ್ನಲ್ಲಿ ಸಿಹಿ ಸುದ್ದಿ. ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಭರವಸೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.